ನಮಸ್ತೆ ಬಂಧುಗಳೇ, ವೆಲ್ಕಮ್ ಟು ವಸು ಜಯ ಮಲ್ನಾಡ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ನಿಮಗೆ. ಬನ್ನಿ ನಮ್ಮೂರಿಗೆ ಹೋಗೋಣ. ನಮ್ಮೂರಲ್ಲಿ ಎಳ್ಳ ಅಮಾವಾಸ್ಯೆಯ ಹಬ್ಬ ಮಾಡ್ತೀವಿ ನಾವು. ಇಡೀ ಊರವರು ಗ್ರಾಮಗಳೆಲ್ಲ ಸೇರಿ, ಇಡೀ ಗ್ರಾಮದವರು ಸೇರಿ ಎಲ್ಲ ಪೂಜೆ ಮಾಡ್ತೀವಿ. ರತ್ನೇಶ್ವರಿ ದೇವಿ, ಈ ತಾಯಿ ರತ್ನೇಶ್ವರಿ ದೇವಿ, ಕೆರೆಯ ಪಕ್ಕದಲ್ಲೇ ಇರುವಂಥ ರತ್ನೇಶ್ವರಿ ದೇವಿ. ವರ್ಷಕ್ಕೊಂದು ಸಲ ಎಳ್ಳ ಅಮಾವಾಸ್ಯೆ ದಿನ ಇಡೀ ಊರಿನ ಹೆಣ್ಮಕ್ಳು ಎಲ್ಲ ಸೇರ್ತಾರೆ. ನಾನು ಇಷ್ಟು ವರ್ಷ ಹೋಗೇ ಇರಲಿಲ್ಲ, 30 ವರ್ಷ ಆಗಿತ್ತು ನಾನು ಹೋಗದೆ ನೋಡಿ. ಎಲ್ಲರೂ ನಮ್ಮ ಬಂಧು ಬಳಗ, ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳು ನೋಡಿ ಎಲ್ಲರೂ, ಆಮೇಲೆ ನಮ್ಮ ಚಿಕ್ಕಮ್ಮಂದಿರು, ಅತ್ತೆದಿರು ಎಲ್ಲರೂ ಇದ್ದಾರೆ, ಅಜ್ಜಿದಿರು, ದೊಡ್ಡಮ್ಮ, ಚಿಕ್ಕಮ್ಮ ಎಲ್ಲ ನಮ್ಮ ಫ್ಯಾಮಿಲಿ ಫುಲ್ಲು. ಅಂದರೆ ದೂರದವರು ಹತ್ತಿರದವರು ಎಲ್ಲರೂ ಸೇರ್ಕೊಂಡಿದ್ದೀವಿ. ಇನ್ನೂ ಬರೋರು ಇದ್ದಾರೆ ನೋಡಿ, ತಮ್ಮಂದಿರು ಎಲ್ಲ ಬರ್ತಾಯಿದ್ದಾರೆ. ಇಲ್ಲಿ ನೋಡಿ ಎಷ್ಟು ಜನ ಸೇರ್ಕೊಂಡಿದ್ದೀವಿ. ಎಷ್ಟೋ ಜನ ನನಗೆ ಎಷ್ಟೋ ವರ್ಷದಿಂದ, 35 ವರ್ಷದಿಂದ ನನಗೆ ಇವರೆಲ್ಲ ಸಿಕ್ಕಿರಲಿಲ್ಲ. ಕೆಲವೊಬ್ಬೊಬ್ಬರು ಸಿಕ್ಕಿರ್ತಾರೆ, ಅದರಲ್ಲಿ ಎಲ್ಲರೂ ಇವಾಗ ಸಿಕ್ಕಿದ್ದಾರೆ. ಈ ಪರಿಸರ ನೋಡಿ, ಈ ಪರಿಸರದ ಮಧ್ಯೆ, ಕಾಡಿನ ಮಧ್ಯೆ ಒಂದು ಕೆರೆ ಇದೆ, 2 ಕೆರೆ ಇದೆ. ಆ 2 ಕೆರೆಯಲ್ಲಿ ನೋಡಿ, 2 ಪಂಗಡ ಅಂದರೆ ನಮ್ಮ ಊರಿನವರೇ ಎಲ್ಲರೂ. ಅದು 2 ಕಡೆ ದೇವ್ರನ್ನ ಕೂರಿಸ್ತಾರೆ ನೋಡಿ. ಎಲ್ಲ ನಮ್ಮ ಊರಿನವರು ನೋಡಿ. ಎಷ್ಟು ಚೆನ್ನಾಗಿದೆ ಅಲ್ವಾ ಕೆರೆ ನೋಡಿ. ಇಲ್ಲೇ ಅಡುಗೆ ಮಾಡೋದು, ಊಟ ಮಾಡೋದು. ನಾವು ಚಿಕ್ಕವ್ರು ಏನು ಮಾಡ್ತಿದ್ವಿ, ನಾವು ಮೊದಲೇ ಚಾಪೆ ಎಲ್ಲ ತೊಗೊಂಡು ಹೋಗ್ಕೊಂಡು ಜಾಗ ಹಿಡಿದು ಕುತ್ಕೊಳ್ಳೋದು ಅಂತ ಕುತ್ಕೊತಿದ್ವಿ ನೋಡಿ. ಇವರೆಲ್ಲ ನಮ್ಮ ಊರಿನವರು, ನಮ್ಮ ಹಿರಿಯವರು ನೋಡಿ. ಎಲ್ಲ ಇದ್ದಾರೆ ಇಲ್ಲಿ, ಅಕ್ಕಂದಿರು ನೋಡಿ, ಎಲ್ಲ ಹಾಯ್ ಮಾಡ್ತಿದ್ದಾರೆ. ಖುಷಿ ಆಗ್ತಾ ಇದೆ ನನಗೆ ನೋಡಿ. ಎಲ್ಲ ನನ್ನ ತಮ್ಮಂದಿರಿದ್ದಾರೆ ಇಲ್ಲೆಲ್ಲ ನೋಡಿ, ಮಕ್ಕಳು ಎಲ್ಲರಿಗೂ ಖುಷಿ ಆಯಿತು. ಎಲ್ಲ ನಮ್ಮೂರಿನವರು ಬೇರೆ ಬೇರೆ ಕಡೆ ಇದ್ದಾರೆ ಇವರೆಲ್ಲ. ಸಾಗರ, ಶಿವಮೊಗ್ಗ, ಶಿರಸಿ, ಮಂಗಳೂರು, ಬೆಂಗಳೂರು ಎಲ್ಲ ಕಡೆಯಿಂದ ಬಂದಿದ್ದಾರೆ ನೋಡಿ. ಅಡುಗೆ ವೆರೈಟಿ ಅಡುಗೆ, ಒಲೆ ಹಚ್ಚಿಬಿಟ್ಟು ಅಡುಗೆ ಅಲ್ಲೇ ಮಾಡ್ತಾರೆ. ಅಲ್ಲೇ ನೈವೇದ್ಯ ಮಾಡಿ, ಅಲ್ಲೇ ಊಟ ಮಾಡಿ, ಆಮೇಲೆ ಎಲ್ಲ ಅವ್ರವ್ರ ಊರಿಗೆ, ಅವ್ರವ್ರ ಮನೆಗೆ ಹೋಗ್ತಾರೆ. ಹೆಣ್ಮಕ್ಳೆಲ್ಲ ಬಂದು ಉಳಿತಾರೆ ಹಿಂದಿನ ದಿನವೇ. ಅಂಗಡಿಗಳೊಂದು ಇರಲ್ಲ, ಬಿಟ್ಟರೆ ಇನ್ನೆಲ್ಲ ತೊಗೊಂಬರ್ಬೋದು. ರಸ್ತೆ ಎಲ್ಲ ಮಾಡಿದ್ದಾರೆ ರಸ್ತೆ ಎಲ್ಲ ನೋಡಿ. ಪೂಜೆ ನಡೀತಾ ಇದೆ. ಹೆಣ್ಮಕ್ಳೆಲ್ಲ ಸೇರಿಕೊಂಡು ಎಲ್ಲರಿಗೂ ಅರಿಶಿನ ಕುಂಕುಮ ಕೊಡೋದು ನೋಡಿ. ಇವರೆಲ್ಲ ನನ್ನ ತವರು ಮನೆ ಊರಿನವರು. ನಾನು ಚಿಕ್ಕವ್ರು ಇರ್ತಾ ಇದ್ದು ನಮ್ಮ ಜೊತೆಗೆ ಆಡಿ ಬೆಳೆದವರು ಇದ್ದಾರೆ ಇದರಲ್ಲಿ. ಆಮೇಲೆ ಬಂದಿರೋ ಸೊಸೆದಿರು ಇದ್ದಾರೆ, ಆಮೇಲೆ ತುಂಬ ಹಿರಿಯವರು ಇದ್ದಾರೆ, ಎಲ್ಲರೂ ಇದ್ದೀವಿ. ತುಮಕೂರು ಎಲ್ಲೆಲ್ಲಿದ್ದಾರೆ, ಬೆಂಗಳೂರು, ತುಮಕೂರು, ದಾವಣಗೆರೆ ಎಲ್ಲ ಕಡೆಯಿಂದ ಬಂದಿದ್ದಾರೆ. ಎಲ್ಲೆಲ್ಲಿದ್ದೀವಿ ನಾವು ಅಲ್ವಾ. ನಾವೆಲ್ಲ ಹೆಣ್ಮಕ್ಳು ಹೊರಗಡೆ ಎಲ್ಲಿ ಹೋಗಿದ್ದೀವಿ, ಗಂಡು ಮಕ್ಕಳೆಲ್ಲರೂ ಹೊರಗಡೆ ಕೆಲಸಕ್ಕೆ ಹೋದವರು ಎಲ್ಲ ಬಂದಿದ್ದಾರೆ. ಹಳ್ಳಿ ಜನ ಎಷ್ಟು ಒಳ್ಳೆ ಜನ, ಆದರೆ ಎಲ್ಲ ಎಜುಕೇಟೆಡೇ. ಎಲ್ಲ ಹೊರದೇಶದಲ್ಲಿ ಹೊರಗಡೆ ಎಲ್ಲ ಕೆಲಸದಲ್ಲಿರೋರು, ಬೆಂಗಳೂರು, ಮಂಗಳೂರು, ಹೀಗೆ ಎಲ್ಲ ಕಡೆ, ಶಿವಮೊಗ್ಗದಿಂದ ಎಲ್ಲ ಕಡೆಯಿಂದ ಬಂದಿದ್ದಾರೆ. ಎಲ್ಲಿಂದ ಬಂದಿಲ್ಲ ಅನ್ನೋಂಗಿಲ್ಲ. ಯಾರ್ಯಾರು ಯಾವ್ಯಾವ ಊರಲ್ಲಿದ್ದೀವಿ ಎಲ್ಲರೂ ಹೋಗಿದ್ದೀವಿ. ಎಲ್ಲರನ್ನೂ ಮೀಟ್ ಮಾಡಿ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತಪ್ಪ. ನಾನು 30 ವರ್ಷದಿಂದ, ಆದರೆ ನನ್ನನ್ನು ಎಲ್ಲರೂ ಗುರ್ತಾಡಿದ್ರು. ಅದು ನನಗೆ ತುಂಬ ಖುಷಿ ಆಯಿತು. ಅದರಲ್ಲೂ ನಾನು ಚಾನಲ್ ಮಾಡಿದ್ದೀನಿ ಅಂತ ಕೇಳಿ ಎಲ್ಲರೂ ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲರೂ ಖುಷಿಪಟ್ಟರು. ಯಾಕೆಂದರೆ ನಾವು 35 ವರ್ಷದಿಂದ ಸೇರೇ ಇರಲಿಲ್ಲವಲ್ಲ ಕೆಲವ್ರ ಜೊತೆಗೆ. ಅವರೆಲ್ಲ ಸಿಕ್ಕಿದ್ರು, ತುಂಬ ಖುಷಿ ಆಯ್ತು. ನನ್ನ ಖುಷಿ ನೋಡಿ, ನನ್ನ ಖುಷಿಗೆ ಪಾರವೇ ಇಲ್ಲ. ಅಷ್ಟು ಖುಷಿ ಆಯಿತು ನೋಡಿ. ನಮ್ಮೂರ ಐನವರು ಅವ್ರ ಮೊಮ್ಮಗನ ಇಟ್ಕೊಂಡು ನಮ್ಮ ಮೊಮ್ಮಗನೂ ತೋರಿಸು ಅಂತ ಬಂದರು. ಅದಕ್ಕೆ ಅವ್ರ ಖುಷಿಗೆ ನಾನು ಅಡ್ಡ ಬರೋದಿಲ್ಲ, ನನಗೂ ಅವ್ರ ಖುಷಿನೇ ಮುಖ್ಯ ನೋಡಿ. ಎಷ್ಟು ಜನ. ಇನ್ನೊಂದು ದೇವರು ಈ ಕಡೆ ಭೂತಪ್ಪ ಇದೆ, ರತ್ನೇಶ್ವರಿ ಆದಮೇಲೆ ಭೂತಪ್ಪಂಗೂ ಪೂಜೆ ಮಾಡ್ತಿದ್ದೀವಿ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಒಂದು ಲೈಕ್ ಕೊಡಿ. ನಿಮ್ಮ ಲೈಕ್ ನೋಡಿ. ಇನ್ನೊಂದು ಕೆರೆ ಮೇಲ್ಗಡೆದು ನೋಡಿ, ರತ್ನೇಶ್ವರಿ ಕೆಳಗಡೆ ಕೆರೆ, ಮೇಲ್ಗಡೆ ಭೂತಪ್ಪನ ಕೆರೆ. ಇದೊಂದು 2 ಕೆರೆ ಇದೆ ಇಲ್ಲಿ. ಇದೊಂದು ಸ್ವಲ್ಪ ಪಾಳು ಬಿದ್ದಿದೆ, ಕ್ಲೀನ್ ಮಾಡಿಸ್ಲಿಲ್ಲ. ಇದು ಊರವರೇ ಕ್ಲೀನ್ ಮಾಡ್ತಾರೆ. ಅದರಲ್ಲೆಲ್ಲ ಹೂಗಳೆಲ್ಲ ಬೆಳ್ಕೊಂಡಿದೆ. ಎಷ್ಟು ವರ್ಷದ ಹಿಂದೆ ಸೇರಿದಂಥ ಗೆಳತಿಯವರು, ಅತ್ತಿಗೆದಿರು, ಅಕ್ಕಂದಿರು ಎಲ್ಲರೂ ಬಂದಿದ್ದಾರೆ. ನನಗಂತೂ ಸಿಕ್ಕಾಪಟ್ಟೆ, ಅಂದರೆ ನಾನಲ್ಲಿ ಕುತ್ಕೊಂಡು ಮಾತಾಡೋದು ನೋಡಿ, ನಾನಲ್ಲಿ ಕುತ್ಕೊಂಡು ನಿಂತ್ಕೊಂಡು ಎಲ್ಲರ ಹತ್ರ ಬರೀ ಮಾತೆ. ನಾನು ದೇವ್ರನ್ನೇ ಅಷ್ಟೊಂದು ನೋಡಲೇ ಇಲ್ಲ ನೋಡಿ. ಇಲ್ಲಿ ಆರತಿ ಮಾಡ್ತಿದ್ದಾರೆ ದೇವರಿಗೆ. ಊರಿನ ಹೆಣ್ಮಕ್ಳು ಸೊಸೆದಿರೆಲ್ಲ ಸೇರಿಕೊಂಡು 5 ಜನ ಮುತ್ತೈದರು ಆರತಿ ಮಾಡ್ತಿದ್ದಾರೆ. ದೇವರಿಗೆ ಆರತಿ ಮಾಡಬೇಕಲ್ವಾ, ಹಾಗೆ ಒಂದು ಗಂಡು ಮಕ್ಕಳದೆಲ್ಲ ಪೂಜೆ ಮುಗೀತು. ಇದು ಒಬ್ಬರು ಮನೇಲಿರುತ್ತೆ ಈ ದೇವಿ.
ಈ ದೇವಿನ ಒಬ್ಬರ ಮನೇಲಿ ಇಟ್ಟಿರ್ತಾರೆ, ಊರಿನ ಹಿರಿಯವ್ರ ಮನೆಯಲ್ಲಿ. ವರ್ಷಕ್ಕೊಂದು ಸಲ ತೆಗೆದು ಅದನ್ನು ಪೂಜೆ ಮಾಡ್ತಿದ್ದಾರೆ. ನಾವು ಇಲ್ಲಿ ಅರ್ಚನೆ ಮಾಡ್ತಾಯಿದ್ದೀವಿ ಸ್ತೋತ್ರ ಓದ್ಕೊಂಡು. ನನ್ನ ಫ್ರೆಂಡು, ನನ್ನ ಬಾಲ್ಯದ ಗೆಳತಿ ಶೋಭಾ, ಮತ್ತು ನಾನು, ಮತ್ತು ಶೋಭರ ಅಕ್ಕ ಇದ್ದಾರಲ್ಲಿ, ರೇಣುಕಕ್ಕ. ಅದು ಈ ಕಡೆ ಕೊಂದು ನೋಡಿ, ಅವ್ರಿಗೆ ಕಾಣಿಸ್ತಾ ಇಲ್ಲ. ನಾವು 3 ಜನ ಸ್ತೋತ್ರ ಓದ್ತಾ ಇದ್ದೀವಿ. ನೋಡಿ, ಇವರೆಲ್ಲ ಇವ್ರ ಮನೇಲಿ ಇಲ್ಲಿ ಕೂತಿದಾರಲ್ಲ ಅಣ್ಣ, ಇವ್ರ ಮನೇಲಿ ದೇವ್ರು ಇರುತ್ತೆ. ವರ್ಷಕ್ಕೊಂದು ಸಲ ತೆಗೆದು ಅದನ್ನು ತಗೊಬಂದು ಗದ್ದಿಗೆ ಮೇಲೆ ಕೂರಿಸಿ ಪೂಜೆ ಮಾಡಿ ಮತ್ತೆ ತಗೊಂಡೋಗಿ ಅವ್ರ ಮನೇಲಿ ಇಡ್ತಾರೆ ಪೆಟ್ಟಿಗೆಯಲ್ಲಿ. ಅದು ವರ್ಷಕ್ಕೊಂದೇ ಸಲ. ಎಷ್ಟು ಜನ ಬೇಡ್ಕೊತಾರೆ, ಎಷ್ಟು ಜನ ಬಾಳೆಗೊನೆ ಎಲ್ಲ ಒಪ್ಸಿದ್ದಾರೆ. ಇಡೀ ಬಾಳೆಗೊನೆ ಇಲ್ಲಿ ಮೇನು ಬಾಳೆಗೊನೆ ಕೊಡ್ತೀವಿ ಅಂತ. ಬಾಳೆಗೊನೆ ಒಪ್ಸ್ತೀವಿ ಅಂದರೆ ಅದು ಮೂತಿ ಕೂಡ ಮುರಿದಿರಬಾರ್ದು, ತುದಿ ಬರುತ್ತಲ್ವ ಕುಂಡಿಗೆ ಅಂತ, ಅದು ಕೂಡ ಮುರಿದಿರಬಾರ್ದು, ಒಂದು ಕಾಯಿನೂ ತೆಗಿಬಾರ್ದು ಅಂಥ ಬಾಳೆಗೊನೆನೂ ಒಪ್ಪಿಸ್ತೀವಿ ಅಂತ ಹರಕೆ ಮಾಡಿಕೊಂಡ್ರೆ ಎಷ್ಟೋ ಜನಕ್ಕೆ ನೋಡಿ, ಎಷ್ಟು ಜನ ತೊಟ್ಲು ಒಪ್ಸಿದ್ರು ಅಂದರೆ ಹೇಳಲಿಕ್ಕಾಗಲ್ಲ. ಅಷ್ಟು ಜನ ತೊಟ್ಟಿಲು ಒಪ್ಸಿದ್ರು. ಅಂದರೆ ಬೆಳ್ಳಿ ತೊಟ್ಟಿಲನ್ನ, ಅಂದರೆ ಮಕ್ಕಳಾದರೆ ಬೆಳ್ಳಿ ತೊಟ್ಟಿಲು ಒಪ್ಪಿಸ್ಕೊಡ್ತೀನಿ ಅಂತ ಹೇಳ್ಕೊತಾರೆ. ಆ ಮಕ್ಕಳಾಗಿದ ತಕ್ಷಣ ಬಂದು ಇಲ್ಲಿ ಮಗುನೂ ಕರ್ಕೊಬಂದಿದ್ದಾರೆ. ನಿಮಗೆ ನಾನು ತೋರಿಸ್ತೀನಿ ನೋಡಿ, ಚಿಕ್ಕ ಚಿಕ್ಕ ಮಕ್ಕಳನ್ನೂ ಕರ್ಕೊಬಂದಿದ್ದಾರೆ. 3 ತಿಂಗಳು 6 ತಿಂಗಳು ಮಕ್ಕಳುಗಳನ್ನೂ ಕರ್ಕೊಬಂದಿದ್ದಾರೆ. ನನ್ನ ಫ್ರೆಂಡು ಶೋಭಾ ಎಷ್ಟೋ ವರ್ಷದಿಂದ, ನಾನು ಮದುವೆ ಆಗಿ ಚಿಕ್ಕ ವಯಸ್ಸಲ್ಲಿ 14 ವರ್ಷಕ್ಕೆ ನನಗೆ ಮದುವೆ ಮಾಡಿ ಬಂದುಬಿಟ್ಟೆ ಈ ಕಡೆ. ಅವರೆಲ್ಲ ಓದ್ಬಿಟ್ಟು ಬೇರೆ ಬೇರೆ ಕಡೆ ಕೆಲಸಕ್ಕೆ ಹೋದರು. ಆಮೇಲೆ ಮದುವೆ ಆದರು, ಸಿಕ್ಕೇ ಇರಲಿಲ್ಲ ನನಗೆ. ನೋಡಿ, ಇಲ್ಲಿ ಅಕ್ಕನೂ ಕೂತಿದ್ದಾರೆ. ಅವ್ರಿಗೆ ಸ್ವಲ್ಪ ಕಾಲು ಫ್ರ್ಯಾಕ್ಚರ್ ಆಗಿತ್ತು, ಹಾಗಾಗಿ ಪಾಪ ಅವರು ಡ್ರೆಸ್ಸನ್ನೇ ಹಾಕ್ಕೊಂಡಿದ್ದಾರೆ. ಆದರೆ ಎಷ್ಟು ಚೆನ್ನಾಗಿ ಭಕ್ತಿ ಮಾಡ್ತಾರೆ ಗೊತ್ತಾ ಅವರು. ಖುಷಿಯಾಯಿತು. ಕುಂಕುಮಾರ್ಚನೆ ಮಾಡಿದ್ವಿ, ತುಂಬ ಖುಷಿಯಾಯಿತು ಎಲ್ಲರನ್ನೂ ನೋಡಿ. ಅಪ್ಪ, ಎಷ್ಟು ವರ್ಷ ಆಗಿತ್ತು ಅಂದರೆ ಆ ಪ್ರೀತಿ, ಆ ವಿಶ್ವಾಸ. ಮತ್ತು ನಮ್ಮ ಹಳ್ಳಿ ಜನ ಗೊತ್ತಲ್ಲ ನಿಮಗೆ, ಹಳ್ಳಿ ಜನ ಒಳ್ಳೆ ಜನ, ಅಳುಕು ಬಳುಕು ತಿಳಿಯದಂಥ ಮುಗ್ಧರು ಅಂತ. ಆದರೆ ಮುಗ್ಧರು ಅಂತ ಏನೂ ಇಲ್ಲ, ಆದರೆ ಒಳ್ಳೆ ಮನಸ್ಸುಗಳು ಉಳ್ಳವರು ಮಾತ್ರನೇ. ಮುಗ್ಧರು ಇದ್ದಾರೆ ಕೆಲವರು, ಆದರೆ ಒಳ್ಳೆ ಮನಸ್ಸುಗಳಿದೆ ಇವರಿಗೆಲ್ಲರಿಗೂ, ಒಳ್ಳೆ ಮನಸ್ಸು. ಆ ಪ್ರೀತಿ ಇದೆಯಲ್ಲ, ನೋಡಿ ಎಷ್ಟೋ ವರ್ಷದ ನಂತರ ನಮ್ಮ